ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಇಂದಿನ ವಿಡಿಯೋದಲ್ಲಿ ನಾನು ಇವತ್ತು ಮತ್ತು ಈ ಮುಂದೆ ಬರ್ತಕ್ಕಂಥ ಪ್ರಿಪ್ರೇಟರಿ ಮತ್ತು ಆ್ಯನುವಲ್ ಎಕ್ಸಾಮ್ಗೆ ಒಂದು 22 ಪ್ರಶ್ನೆಗಳನ್ನು ಓದ್ಕೊಂಡು ಹೋಗಬೇಕು. ಎಷ್ಟು 22. ಸೊ ಅಬೋ 50 ಅಂಕಗಳನ್ನು ಆರಾಮಾಗಿ ಪಡಿತೀರಿ. ಲಾಸ್ಟ್ ಮೂಮೆಂಟ್ ಇದೆ, ಬಂದರೆ ಖಂಡಿತವಾಗಿ ಪ್ರಾಕ್ಟೀಸ್ ಮಾಡಿಕೊಂಡು ಇನ್ನೊಂದ್ಸರಿ ನೋಡ್ಕೊಂಡು ಹೋಗಿ ಅಂತ ಹೇಳ್ತಾ, ಇದೇ ಥರದ ಮುಂದಿನ ಎಲ್ಲ ವಿಷಯಗಳ ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಳಲ್ಲಿ ನಾವು ಪಾಸಿಂಗ್ ಪ್ಯಾಕೇಜ್ಗಳು, ಫಿಕ್ಸ್ ಕ್ವಶನ್ಗಳು, ಮಾಡೆಲ್ ಕ್ವಶನ್ ಪೇಪರ್ಗಳು, ರಿವಿಷನ್ ವಿಡಿಯೋಗಳಿದ್ದಾವೆ. ಸೊ ಖಂಡಿತವಾಗಿ ಅವುಗಳನ್ನು ನೋಡಿದರೆ ಒಳ್ಳೆಯ ಅಂಕಗಳು ನಿಮಗೆ ಸಿಗ್ತದೆ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಪ್ರತಿದಿನ ಸಂಜೆ 6 ಮತ್ತು ರಾತ್ರಿ 9 ಗಂಟೆಗೆ ಲೈವ್ ಕ್ಲಾಸ್ ಇರ್ತದೆ, ಅದಕ್ಕೂ ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ. ಸೊ ಫಸ್ಟ್ ನಿಮಗೆ 4 ಅಂಕಕ್ಕೆ ಬರ್ತಕ್ಕಂಥದ್ದೇ ಫಿಕ್ಸ್ ಆಗಿರ್ತಕ್ಕಂಥ ಪದ್ಯ. असफलता एक चुनौती है, इसे स्वीकार करो, क्या कमी रह गई देखो और सुधार करो, जब तक न सफल हो नींद चैन को त्यागो तुम, ಸಂಘರ್ಷ का मैदान छोड़कर मत भागो तुम ಅಂತಕ್ಕಂಥ ಪದ್ಯವನ್ನು ಬರಬೇಕು. ಎರಡನೇದು ರಜೆ ಚೀಟಿಯನ್ನು ಬರೀತಕ್ಕಂಥದ್ದು. ಸೊ ಏನು, ಫಸ್ಟ್ ಸ್ಥಾನ ಮತ್ತು ದಿನಾಂಕ ಬರೀರಿ, ಗೆ ಒಳಗೆ ನಿಮ್ಮ ಹೆಸರು, ತರಗತಿ, ಶಾಲೆ ಹೆಸರು ಬರೀರಿ. ಸೇವಾಮೆ ಒಳಗಡೆ ಪ್ರಧಾನಾಧ್ಯಾಪಕ, ಶಾಲೆ ಹೆಸರು ಆದರಣೀಯ ಮಹೋದಯ. ಇಲ್ಲಿ ಜಸ್ಟ್ 3 दिन की छुट्टी की ಪ್ರಾರ್ಥನಾ. 3 ಅಂದರೆ ನಿಮಗೆ ದೋ ಕೇಳಿದರೆ ದೋ ಬರೀರಿ, 3 ಅಂದರೆ 3 ಬರೀರಿ. ಆಮೇಲೆ ಈ ಒಂದು ಪತ್ರದ ಕಲೆಯವರಲ್ಲಿ ಏನು ಬರೀಬೇಕಪ್ಪ ಅಂದರೆ ಮುಖ್ಯ ಭಾಗದಲ್ಲಿ ಸೊ ಕಾರಣ, ಅಲ್ಲಿ ಮೇರಿ ಭಾಯ್ಕಿ ಶಾದಿ ಮೇ ಭಾಗ್ಲಿನ ಕಾರಣ ಅಂತ ಬರೆದಿದ್ದೀನಿ. ಇಲ್ಲಿ 3 ದಿನ ನಾನು ಏನು ಮಾಡಿದ್ದೀನಿ, ಅಡ್ಜಸ್ಟ್ ಮಾಡಿದ್ದೀನಿ. ಇನ್ ಕೇಸ್ ನಿಮಗೆ 2 ದಿನ ಅಂದರೆ 2 ದಿನ ಡೇಟ್ ಹಾಕ್ರಿ. ಇಲ್ಲಿ ಕಾರಣ ಇರದೇ ಇದ್ರೆ ಇದೇ ಬರೀರಿ, ಕೊಟ್ಟಿರ್ತಕ್ಕಂಥ ಕಾರಣ ಬರೆದು ಇಲ್ಲಿ ಎಷ್ಟು ದಿನ ಅಷ್ಟು ರಜೆ ಬರೆದು ಇಲ್ಲಿ ಧನ್ಯವಾದ ಸಹಿತ ಆಪ್ಕ ಆಜ್ಞಾಕಾರಿ ಛಾತ್ರ ಮಹಾವೀರ ಸೌಡಿ XXX ಅಭಿಭಾವಕ್ಕೆ ಹಸ್ತಾಕ್ಷರ ಬರೆದ್ರೆ 5 ಮಾರ್ಕ್ಸ್ ಆರಾಮಾಗಿ ಕೊಡ್ತಾರೆ. ಚೆನ್ನಾಗಿ ಪಾಸ್ ಮಾಡಿ ನೋಡ್ಕೊಂಡು ಹೋಗಿ. ಇನ್ನು ಎಕ್ಸಾಮ್ಗೆ ಬರ್ತಕ್ಕಂಥ ನಿಬಂಧ 4 ಅಂಕ ಫಿಕ್ಸ್ ಆಗಿರ್ತಕ್ಕಂಥ ನಿಬಂಧ. ಇಂಟರ್ನೆಟಲ್ಲಿ ಬರೀ 3 ಸಾಲ ಬರೀಬೋದು. आज का युग इंटरनेट का युग है, बड़े बूढ़ों से लेकर छोटे बच्चों तक सब पर इसका असर पड़ रहा है. इंटरनेट आधुनिक जीवन शैली का महत्वपूर्ण अंग बन गया है. आमेಲೆ इंटरनेटನ ಅರ್ಥ बरीरी. इंटरनेट अनगिनत कंप्यूटरों के कई अंतर्जालों का एक दूसरे से संबंध स्थापित करने का जाल है. ಉಪಯೋಗ ಒಳಗಡೆ ಸಿಂಪಲ್ ಒಂದು 4-5 ಉಪಯೋಗಗಳು, ಒಂದು 4-5 ಹಾನಿ ಬರೆದು ಲಾಸ್ಟ್ ಏನು ಬರೀರಪ್ಪ ಅಂದರೆ ಉಪಸಂಹಾರ ಬರೆದ್ರೆ 4 ಮಾರ್ಕ್ಸ್ ಕೊಡ್ತಾರೆ. ಇನ್ ಕೇಸ್ ನಿಮಗೆ ಇಂಟರ್ನೆಟ್ ನಿಬಂಧ ಬರದೇ ಇಲ್ತಂದರೆ ಸೊ ಜನಸಂಖ್ಯೆ ಅಂತಲೂ ಫಿಕ್ಸ್ ಆಗಿ ಬರ್ತದೆ. ಅದರಲ್ಲಿ ಕೂಡ ಜನಸಂಖ್ಯೆ ಅಂದರೆ ಜನಸಂಖ್ಯೆ ಗೊತ್ತಿದೆಯಲ್ಲ ನಿಮಗೆ, ಜನಸಂಖ್ಯೆ ಪಾಪ್ಯುಲೇಷನ್ ಅಂತ ಕರೆಯೋದು. ಓಕೆನಾ, ಅದೊಂದು ಪ್ರಸ್ತಾವನಾದಲ್ಲಿ ಒಂದು 2-3 ಲೈನು. ಆಮೇಲೆ ಜನಸಂಖ್ಯಾ ಹೆಚ್ಚಳಕ್ಕೆ ಕಾರಣಗಳನ್ನು ಬರೀರಿ, ಒಂದು 5 ಕಾರಣಗಳನ್ನು ಬರೀರಿ. ಆಮೇಲೆ ಜನಸಂಖ್ಯೆ ಹೆಚ್ಚಳದ ಆಗ್ತಕ್ಕಂಥ ಪರಿಣಾಮಗಳನ್ನು ಒಂದು 4-5. ಲಾಸ್ಟ್ ಏನಪ್ಪ ಅಂದರೆ ನಿಯಂತ್ರಣಕ್ಕೆ ಉಪಕ್ರಮಗಳನ್ನು ಒಂದು 4 ಬರೆದ ಲಾಸ್ಟ್ ಉಪಸಂಹಾರವನ್ನು ನೀವು ಬರೆದ್ರೆ ಅಂಕಗಳನ್ನು ಸಿಗ್ತದೆ. ಇನ್ನು ನೆಕ್ಸ್ಟ್ ನೋಡಿ, ವಿರಾಮ ಚಿಹ್ನದಲ್ಲಿ ಬರ್ತಕ್ಕಂಥದ್ದು ಅಗದಿ ಸಿಂಪಲ್. ಏನಪ್ಪ ಅಂದರೆ 4, ಇದು ಪೂರ್ಣ ವಿರಾಮ, ಇದು ಪ್ರಶ್ನವಾಚಕ, ಇದು ಭಾವಸೂಚಕ, ಇವು 3ರಲ್ಲೇ ಇರ್ತದೆ. ಕೆಲವು ಸರಿ ಅಲ್ಲಿ ಚಿಹ್ನೆಗಳನ್ನು ಕೊಟ್ಟು ಯಾವ ಚಿಹ್ನೆ ಕೇಳ್ಬೋದು, ಅಥವಾ ಕೆಲವು ಸರಿ ವಾಕ್ಯಗಳನ್ನು ಕೊಟ್ಟು ಈ ವಾಕ್ಯಕ್ಕೆ ಯಾವ ಚಿಹ್ನೆ ಹೊಂದಾಣಿಕೆ ಆಗ್ತದೆ ಅಂತ ಕೇಳ್ತಾರೆ. ಅದನ್ನು ನೋಡ್ಕೊಂಡು ಹೋಗಿ ಇಲ್ಲಿ 1 ಮಾರ್ಕ್ಸ್ ಪಡಿತೀರಿ. ಇನ್ನು ಸಂಧಿಗಳಲ್ಲಿ 1 ಮಾರ್ಕ್ಸ್ ಆರಾಮಾಗಿ ತೊಗೊಳ್ಬೋದು. ಯಾವುದು, ದೀರ್ಘ ಸಂಧಿ. ಕೊಟ್ಟ ಶಬ್ದಗಳಲ್ಲಿ ಏನಾಗ್ತದಪ್ಪ ಅಂದ್ರೆ ಸಂಧಿ ಪದಗಳಲ್ಲಿ ಆ ಇ ಊ ರಿ ಬತ್ತಂದ್ರೆ ದೀರ್ಘ ಸಂಧಿ, ಮೇಲೆ ಒಂದೇ ಬಡಗಿ ಬತ್ತಂದ್ರೆ ಗುಣಸಂಧಿ, 2 ಬಡಗಿ ಬತ್ತಂದ್ರೆ ವೃದ್ಧಿ ಸಂಧಿ, ಅಯ ಆಯ ಅವ ಆವ ಅವ ಹಾಕಂತಕ್ಕಂಥ 3 ಅಕ್ಷರದ ಸರಳ ಪದಗಳು ಬಂದು ಅಂತಂದ್ರೆ ಅದು ಅಯಾದಿ ಸಂಧಿ ಆಗಿರ್ತದೆ. ಇನ್ನು ಸಮಾಸ ನೋಡೋದಾದರೆ ಮೊದಲ ಪದ ಅವ್ಯಯ ಆಗಿರಬೇಕು. ಫಾರ್ ಎಕ್ಸಾಂಪಲ್ ಅನ್, ಬೇ, ಅಕ್ ಅಂತಕ್ಕಂಥದ್ದಿದ್ದಾವೆ. ಯಥಾ ಇದೆ, ಅದು ಅವ್ಯಯ ಭಾವ ಸಮಾಸ. ಕರ್ಮಧಾರೆ ಸಮಾಸದಲ್ಲಿ ಉಪಮೇಯ ಉಪಮಾನ ಇರ್ತದೆ. ಅಂದರೆ ಎರಡನೇ ಪದದ ಉತ್ತರ ಪದದ ಅರ್ಥ ಪ್ರಧಾನವಾಗಿರೋ ಸಮಾಸ ಕರ್ಮಧಾರೆಯ. ಇನ್ನು ತತ್ಪುರುಷ ಸಮಾಸದಲ್ಲಿ ಕಾರಕ ಚಿಹ್ನೆಗಳು ಲೋಪವಾಗ್ತವೆ. ದ್ವಿಗು ಸಮಾಸದಲ್ಲಿ ಮೊದಲ ಪದ ಸಂಖ್ಯೆ ಇರ್ತದೆ. ಬಹುರ್ವಿಹಿ ಸಮಾಸದಲ್ಲಿ ಬೇರೊಂದು ಪದ ಪ್ರಧಾನವಾಗ್ತದೆ. ಇನ್ನು ಪ್ರಥಮ ಪ್ರೇರಣಾರ್ಥಕ ಅಗದಿ ವೆರಿ ಈಸಿ, ಅಲ್ಲಿ ಆನಾ ಪ್ರತ್ಯಯ ಬರಬೇಕು. ಸೊ ಬಟ್ ಏನಪ್ಪ ಅಂತಂದ್ರೆ ಕ್ರಿಯಾಪದದ ಮೊದಲ ಅಕ್ಷರ ಕೂಡ ಹೃಸ್ವ ಇರಬೇಕು. ಅದು ಕೂಡ ನೀವು ಗುರುತಿಸಿದ್ರೆ ಪ್ರಥಮ ಪ್ರೇರಣಾರ್ಥಕದಲ್ಲಿ 1 ಅಂಕ ಪಡಿತೀರಿ. ಇನ್ನು ಲಿಂಗ ವಚನ ಇರ್ತದೆ. ಇಟ್ಸ್ ಅ ವೆರಿ ಸ್ವಲ್ಪ ಕಾರಕಗಳನ್ನು ನೋಡ್ಕೊಡ್ರಿ. ಸೊ ಕಾರಕನೂ ಕೂಡ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಅಂಕಗಳನ್ನು ತಂದು ಕೊಡ್ತದೆ. ಓಕೆನಾ. ಇನ್ನು ಇಲ್ಲಿ ವಿಧಾದಲ್ಲಿನ ಮತ್ತು ಲೇಖಕರ ಮೇಲೂ ಕೂಡ ನಿಮಗೆ ಪ್ರಶ್ನೆ ಬರ್ಬೋದು. ಸೊ ನೋಡಿ, ಗಿಲ್ಲು ರೇಖಾಚಿತ್ರ ಮಹಾದೇವಿ ವರ್ಮಾ, ಮೇರಾ ಬಚಪನ್ आत्मकथा अब्दुल कलाम, बसंत की सच्चाई एकांकी विष्णु प्रभाकर, ईमानदारों के सम्मेलन में व्यंग्य रचना हरिशंकर परसाई, दुनिया में पहला मकान लेख डॉक्टर विजया गुप्ता, रोबोट कहानी डॉक्टर प्रदीप मुखोपाध्याय आलोक, महिला के साहसगाथा व्यक्ति परिचय, कर्नाटक संपदा निबंध, बालशक्ति लघुनाटिका जगत राम आर्य. ಪದ್ಯಭಾಗದಲ್ಲಿ ಮಾತೃಭೂಮಿ ಕವಿತಾ ಭಗವತಿ ಚರಣ್ ವರ್ಮಾ, ಅಭಿನವ್ ಮನುಷ್ಯ ಕವಿತಾ ರಾಮಧಾರಿ ಶಿವದಿನಕರ್, ತುಳಸಿ ಕೆ ದೋಹೆ ದೋಹಾ ಗೋಸ್ವಾಮಿ ತುಳಸಿದಾಸ್,
समय की पहचान कविता सियाराम शरणगुप्ता, सूर्य श्याम पद सूरदास, कोशिश करने वालों की हार नहीं होती ಕವಿತಾ ಸೋಹನ್ ಲಾಲ್ ದ್ವಿವೇದಿ ಅಂತ ಬರೆದ್ರೆ ಸಾಕು. ಇನ್ನು ಮಾತೃಭೂಮಿಯಲ್ಲಿ ನಿಮಗೆ 3 ಅಂಕಕ್ಕೆ ಬರ್ತಕ್ಕಂಥ ಪ್ರಶ್ನೆ. ಎಷ್ಟು 3 ಅಂಕೆ ಆ್ಯಸ್ ಪರ್ ಬ್ಲೂ ಪ್ರಿಂಟ್ ನೋಡೋದಾದರೆ. ಸೊ ಒಂದು ಪ್ರಕೃತಿ ಸೌಂದರ್ಯ ಬರ್ಬೋದು ಅಥವಾ ಸ್ವರೂಪ ಬರ್ಬೋದು. ಇನ್ ಕೇಸ್ ವಿಶೇಷತಾ ಅಂತ ಕೇಳಿದರೆ ಎರಡನ್ನೂ ಸೇರಿಸಿ ಬರೀರಿ. मातृभूमि सौंदर्यದಲ್ಲಿ मातृभूमि के खेत हरे भरे हैं, मातृभूमि के वन उपवन फल फूलों से भरे हुए हैं, मातृभूमि के अंदर खनिजों का व्यापक धन भरा हुआ है. स्वरूपದಲ್ಲಿ भारत माता के एक हाथ में न्याय पताका, दूसरे हाथ में ज्ञान दीप है, भारत माता अमरों की जननी है, इसके हृदय में ಗಾಂಧಿ ಬುದ್ಧ ಅವರ ರಾಮ ಸಾಹಿತ್ಯ ಹೇ ಅಂತ ಬರೆದ್ರೆ ಸಾಕು. ಇನ್ನು ಅಭಿನವ ಮನುಷ್ಯದಲ್ಲಿನೂ ಕೂಡ ನಿಮಗೆ ಬರ್ತಕ್ಕಂಥದ್ದು ಏನಪ್ಪ ಅಂದರೆ ಎಸ್ 2 ಅಂಕದ ಪ್ರಶ್ನೆ. ಅದು ಯಾವುದು? ಒಂದು ಮಾನವ का सही परिचय ಇರ್ಬೋದು, ಅಥವಾ ಪ್ರಕೃತಿ पर सर्वत्र ही विजय पुरुष आसीन आशय, ಅಥವಾ ಈ ಪ್ರಶ್ನೆ ಹೀಗೂ ಕೇಳ್ತಾರೆ ಕವಿತಾ के आधार पर मानव की भौतिक साधना का वर्णन. ನೋಡಿ, मानव का सही परिचय ಅಂದರೆ स्नेह, मानवीयता, भाईचारा आदि का महत्व समझाना, मानव मानव से प्रेम का रिश्ता जोड़ना, आपस की दूरी को मिटाना, स्वयं को पहचानना, ಇದು मानव का सही परिचय. ಇನ್ನು प्रकृति पर सर्वत्र ही विजय पुरुष आसीन ಅಥವಾ भौतिक साधना ಕೇಳಿದರೆ आधुनिक मानव ने प्रकृति के हर तत्व पर विजय प्राप्त किया है. वह नदी पर्वत सागर को लांघ सकता है, उसका यान आकाश में भी जा रहा है. यस, पवन का ताप उसके हुक्म पर चढ़ता उतरता है ಅಂತ ಬರೆದ್ರೆ ಸಾಕು. ಇನ್ ಕೇಸ್ ನಿಮಗೆ ಇಲ್ಲಿಂದ ಆಶಯವನ್ನು ಕೇಳಿದ್ರೆ ಅಭಿನವ ಮನುಷ್ಯ ಕವಿತಾ ಕಾ ಆಶಯ ಲಿಖಿ ಅಂತಂದ್ರೆ ಸೊ ಏನಿದೆ ಇದೇ ಪಾಯಿಂಟ್ಸ್ ಇದೆ. ಸ್ನೇಹ, ಮಾನವೀಯತಾ, ಭಾಯ್ಚಾರಕ ಮಹತ್ವ ಸಂಚಾನ ಅಂತಕ್ಕಂಥದ್ದು ಅಭಿನವ ಮನುಷ್ಯ ಪದ್ಯದಲ್ಲಿರ್ತಕ್ಕಂಥ ಒಂದು ಆಶಯ. ಇನ್ನು ಸಮಯಕ್ಕೆ ಪಹಚಾನದಲ್ಲಿನೂ ಕೂಡ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ 3 ಮಾರ್ಕ್ಸ್ ಕ್ವಶನ್ಸ್ ಇದೆ. ಸೊ ಒಂದೇ ಒಂದು ಪ್ರಶ್ನೆ ಏನಪ್ಪ ಅಂತಂದರೆ कवि के अनुसार समय का सदुपयोग कैसे करना चाहिए. सो ಏನು ಬರೀತೀರಿ? समय बहुत अमूल्य है, यह ईश्वर का दिया हुआ अनुपम धन है, समय रहते ही हमें अपने सारे काम पूरे कर लेना चाहिए, काम करने के लिए प्राप्त अवसर को व्यर्थ नहीं गंवाना चाहिए, काम को टालना नहीं चाहिए क्योंकि बीता हुआ समय लौटकर नहीं आता. ಇನ್ ಕೇಸ್ ಈ ಪ್ರಶ್ನೆ ಸ್ವಲ್ಪ ನಿಮಗೆ ಮನುಷ್ಯ ಕೈಲಿ ಸುಖಕ್ಕೆ ಪ್ರಾಪ್ತಿ ಕಬ್ ಸಂಭವ ಹೇ ಅಂತಲೂ ಕೂಡ ಬರ್ಬೋದು. ಅವಾಗ ಏನು ಬರೀತೀರಿ? ಸಮಯ ಬಹುತ್ ಅಮೂಲ್ಯ है, उसका महत्व धन से भी ज़्यादा है, आलस को छोड़कर काम करने पर सुख की प्राप्ति है, समय नष्ट न करे अतः समय के महत्व को जानकर आगे बढ़े. ಸೊ ಇಷ್ಟು ಏನು ಮಾಡಬೇಕಿತ್ತು? ಬರಿಬೇಕಿತ್ತು. ಅಥವಾ ಇದನ್ನು ಲಾಸ್ಟ್ समय की पहचान कविता का अंतिम पंक्तियों का आशय ಅಂತ ಕೇಳ್ತಾರೆ. मन लगाकर काम करना, अपनी आत्मा पर विश्वास करना, संदेह को भगाना, सब समय सुसमय है, समय को खोने से पछताना पड़ता है. ಇನ್ನು ಕಾಶ್ಮೀರಿ ಸೇಬ್ದಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳಲ್ಲಿ ಒಂದನೇದು ಆಶಯ ಬರ್ತದೆ. ಈ ಆಶಯದಲ್ಲಿ ಏನು? खरीदारी करते समय सावधानी नहीं बरते तो धोखा खाने की संभावना होती है. इन्हें दुकानदार ने लेखक से क्या कहा ಕೇಳಿದ್ದಾರೆ? दुकानदार ने लेखक से कहा, बाबूजी बड़े मज़ेदार सेब आए हैं, खास कश्मीर के, आप ले जाए, खाकर तबीयत ಖುಷ್ ಹೋ ಜಾಯಿಗೆ ಅಂತಕ್ಕಂಥದ್ದು 2 ಪ್ರಶ್ನೆಗಳಿತ್ತು. ಇನ್ನು ಸ್ವಲ್ಪ ಗಾಜರ್ ಬಗ್ಗೆ ಮತ್ತು ಸೇಬ್ ಬಗ್ಗೆ ನೋಡ್ಕೊಡ್ರಿ. ಗಾಜರ್ ಬಗ್ಗೆ ಏನು ಹೇಳಿದ್ದಾರೆ? गाजर पहले गरीबों के पेट भरने की चीज़ थी, अमीर लोग तो गाजर का हलवा बनाकर खाते हैं, गाजर में बहुत विटामिन है, इसलिए गाजर को खाने की मेज़ पर स्थान मिला है. इन्हें सेब बरदरा, रोज़ एक सेब खाने से डॉक्टर की ज़रूरत नहीं होती, रस और स्वाद में सेब आम से बढ़कर भी नहीं, घटकर भी नहीं. ಇನ್ನು ಸ್ವಲ್ಪ ಸೇಬ್ಗೆ ಹಾಲತ್ ಅದು ನಿಮ್ಗೆ ಅನುರೂಪದಲ್ಲಿ ಬರ್ಬೋದು, ಅದನ್ನು ನೋಡ್ಕೊಡ್ರಿ. ಇನ್ನು ಗಿಲ್ಲುದಲ್ಲಿ ಮೇನ್ 3 ಮಾರ್ಕ್ಸಿಗೆ ಬರ್ತಕ್ಕಂಥ ಪ್ರಶ್ನೆ ಗಿಲ್ಲುಗೆ ಕಾರ್ಯಕಲಾಪ ಅಂತಕ್ಕಂಥದ್ದು. ಇದು ಗಿಲ್ಲುದು ಬರ್ತಕ್ಕಂಥದ್ದು 3 ಮಾರ್ಕರ್ ಕ್ವಶನ್. ಕಾರ್ಯಕಲಾಪ ಒಂದು, ಅಂತಿಮ ದಿನ. ಸೊ ವಿಶೇಷವಾಗಿ ಕ್ರಿಯಾಕಲಾಪನೇ ಬರೋದು, ಅದನ್ನೇ ನೋಡ್ಕೊಂಡು ಹೋಗಿ. ಬಹಳ ಫಸ್ಟ್ ಪ್ರಿಯಾರಿಟಿಯಲ್ಲಿ महादेव वर्मा जी का ध्यान आकर्षित करने के लिए पैर तक आकर सर से पर्दे पर चढ़ता और उतरता था. वर्मा जी को चौंकाने के लिए फूलदानों के फूलों में, पर्दे की चुन्नट में और सोनजूही की पत्तियों में छिप जाता था. ओके. और खाते समय थाली के पास बैठकर एक एक चावल बड़ी सफाई से खाता था. लेखिका के सिरहाने बैठकर अपने नन्हे पंजों से सिर और बालों को सहलाता था. खिड़की के रास्ते बाहर जाकर दिन भर गिलहरियों के झुंड का नेता बना और हर डाल पर कूदता उछलता था. इन्हें ಗಿಲ್ಲು के अंतिम दिन ಇದೆ, ಅದನ್ನು ಕೂಡ ನಾನು ಕೊಟ್ಟಿದ್ದೀನಿ, ಅದು ನೋಡಿ. ಗೈರ್ ಹಾಜರಿ में दिन कैसे बिताई. ಇನ್ನು ಮೇರಾ ಬಚಪನ್ದಲ್ಲಿ 2 ಮಾರ್ಕ್ಸ್ಗೆ ಬರ್ತಕ್ಕಂಥ ಕ್ವಶನ್. ಇಲ್ಲಿ ಆಶಿಯಮ್ಮ ಅಬ್ದುಲ್ ಕಲಾಂ जी को खाने में क्या क्या देती थी. ಆಮೇಲೆ जलालुद्दीन ने कलाम जी को नई दुनिया का बोध कैसे कराया. जैनुलाब्दीन नमाज के बारे में क्या कहते थे. ಜಲಾಲುದ್ದೀನ್ ಕ ವ್ಯಕ್ತಿತ್ವ ಮತ್ತು ಜೈನುಲಾಬ್ದೀನ್ದ ವ್ಯಕ್ತಿತ್ವ. ಇವು ಸ್ವಲ್ಪ ನೀವೇನು ಮಾಡಿ ಅಂದರೆ ಚೆನ್ನಾಗಿ ನೋಡ್ಕೊಂಡು ಹೋಗಿ. ಇನ್ನು ಬಸಂತ್ ಕಿ ಸಚ್ಚಾಯದಲ್ಲಿ ನಿಮಗೆ 4 ಮಾರ್ಕ್ಸ್ ಬರ್ತಕ್ಕಂಥ ಇವೇ ಫಿಕ್ಸ್ ಕ್ವಶನ್.
ಒಂದು ಬಸಂತ, ಇನ್ನೊಂದು पंडित राजकिशोर। सो बसंत ಒಂದೇ ನೋಡ್ಕೊಡ್ರಿ। बसंत एक गरीब शरणार्थी लड़का है, वह स्वाभिमानी और मेहनती है। पंडित राजकिशोर जी के बसंत से कुछ न खरीद कर पैसे देना चाहते हैं, तो बसंत मुफ्त के पैसों को भीख समझता है और अपने परिश्रम से पैसे कमाना चाहता है। दुर्घटना में घायल होने के बावजूद वह बुने हुए पैसे लौटाने को अपने भाई प्रताप को पंडित राजकिशोर के घर भेजता है। ಇಷ್ಟು ಬರೀರಿ ಸಾಕು। ಇನ್ನು ಇಂಟರ್ನೆಟ್ ಕ್ರಾಂತಿ ಪಾಠದಲ್ಲಿ ಬರ್ತಕ್ಕಂಥದ್ದು ಸೂಚನಾ ಮತ್ತು ಸಂಚಾರ ಕ್ಷೇತ್ರ ಅಥವಾ ಸೋಷಿಯಲ್ ನೆಟ್ವರ್ಕಿಂಗ್, ಇವೆರಡು ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ। ಅದನ್ನು ಕೂಡ ಕೊಟ್ಟಿದ್ದೀನಿ, ಸ್ವಲ್ಪ ಸ್ಕ್ರೀನ್ಶಾಟ್ ನೋಡ್ಕೊಡ್ರಿ। ಅದು ಬರಲಿಲ್ಲ ಅಂತಂದ್ರೆ ಅದೇ ಬರೋದು। ಆಮೇಲೆ ईमानदारों के सम्मेलन में ಒಳಗೆ परसाई जी को भेजे गए निमंत्रण में क्या लिखा गया था ಅದು ನೋಡ್ಕೊಡ್ರಿ, ಅದು 2 ಮಾರ್ಕ್ಸಿಗೆ ಬರ್ತಕ್ಕಂಥದ್ದು। ಆಮೇಲೆ ಲೇಖक ने कमरा छोड़कर जाने का निर्णय क्यों लिया। इन्हें दुनिया में पला मकानದಲ್ಲಿ दोनों दोस्तों ने जंगल की ओर क्यों चल पड़े ಅದು ಇಂಪಾರ್ಟೆಂಟ್। ಆಮೇಲೆ किन किन जानवरों से मुलाकात की, सांप ने क्या कहा, हाथी ने क्या कहा। ಸೊ ವಿಶೇಷವಾಗಿ ಹಾತಿ ಬಗ್ಗೆನೇ ಇರ್ತದೆ, ಅದನ್ನು ಕೂಡ ನೋಡ್ಕೊಡ್ರಿ। ಇನ್ನು रोबोटದಲ್ಲಿ रोबोनिल क्या क्या काम करता था ಇದು ಇಂಪಾರ್ಟೆಂಟ್ ಇದೆ। सुबह नाश्ता कराना, मेहमानों के स्वागत में दरवाज़ा खोलना, घर के बच्चों को कहानियाँ सुनाना, वर्ड प्रोसेसर पर काम करना, ಆಮೇಲೆ कुत्ते को घुमाना ಅದು ಇಂಪಾರ್ಟೆಂಟ್। ಈ ಕಡೆ रोबोटिक कंपनियों के मालिकों के बीच हलचल क्यों मच गई ಅಂತಕ್ಕಂಥ ಪ್ರಶ್ನೆ ಇತ್ತು। लास्ट समस्या का सावधान कैसे निकाला। इन्हें महिला के साहसगाथाದಲ್ಲಿ ಬರ್ತಕ್ಕಂಥದ್ದು एवरेस्ट की चोटी के लिए बचपन से बचे थे किस तैयारी की, ಆಮೇಲೆ क्या क्या किया चोटी पर चढ़कर ಅದು ನೋಡ್ಕೊಡ್ರಿ, ಅದು ಇಂಪಾರ್ಟೆಂಟ್ ಇದೆ। ಓಕೆನಾ, ಅದಿರಲಿಲ್ಲ ಅಂದರೆ ನಿಮಗೆ ಆಶಯ ಬರ್ತದೆ, ಇಲ್ಲಿದೆ ನೋಡಿ महिला के साहसगाथा ಪಾಠಕ ಆಶಯ ಅಂತಕ್ಕಂಥದ್ದು ಅಥವಾ ಸಂದೇಶ, ಅದು ಇಂಪಾರ್ಟೆಂಟ್ ಇತ್ತು। ಇನ್ನು ಸೂರ್ಯಶಾಮದಲ್ಲಿ ಇರ್ತಕ್ಕಂಥ ಪ್ರಶ್ನೆ कृष्ण अपनी माता यशोदा के प्रति क्यों नाराज है ಅಥವಾ ಬಾಲಕೃಷ್ಣ अपनी माता से क्या क्या शिकायतें करता है, ಎರಡಂತೂ ಫಿಕ್ಸ್ ಆಗಿರ್ತಕ್ಕಂಥ ಕ್ವಶನ್ಸು ಒಂದು ಬರ್ತದೆ। ಅದು ಬರದೇ ಇತ್ತಂದರೆ ಕೃಷ್ಣ ಕೆ ಕ್ರೋಧಕ್ಕೂ ಯಶೋದ ಕೈಸೆ ಶಾಂತ ಕರ್ತಿ ಹೇ ಅನ್ನೋದು ವೆರಿ ಇಂಪಾರ್ಟೆಂಟ್ ಪ್ರಶ್ನೆ। ಇನ್ನು ಕರ್ನಾಟಕ ಸಂಪದದಲ್ಲಿ ಪ್ರಾಕೃತಿಕ ಸೌಂದರ್ಯ ಪ್ರತಿ ಸರಿ ಕೇಳ್ತಕ್ಕಂಥ ಪ್ರಶ್ನೆ। ಓಕೆ, ಸೊ ಅದರಲ್ಲಿ कर्नाटक की प्राकृतिक सुषमा नयना मनोहर है, पश्चिम में विशाल अरबी समुद्र है, दक्षिण से उत्तर की छोर तक परिश्रमी पश्चिमी घाट है, दक्षिण की नीलगिरी पर्वतमाला शोभायमान है, कर्नाटक को चंदन का आगार कहते हैं। ಇನ್ನು ಶಿಲ್ಪಕಲಾ ನೋಡ್ಕೊಡ್ರಿ, ಅಲ್ಲೊಂದು 4 ಪಾಯಿಂಟ್ಸ್ ನೋಡ್ಕೊಂಡ್ರೆ ಇವು 3 ಮಾರ್ಕ್ಸಿಗೆ ಬರ್ತಕ್ಕಂಥ ಪ್ರಶ್ನೆ ಇತ್ತು, 3 ಮಾರ್ಕರ್ ಕ್ವಶನ್ಸ್। ಓಕೆನಾ, ಬಾಲ್ ಶಕ್ತಿಯಲ್ಲಿ 2 ಪ್ರಶ್ನೆ, कलेक्टर साहब ने बच्चों की बड़ाई में क्या कहा, गांव को आदर्श गांव कैसे बनाया जा सकता है, ಬಾಲ್ ಶಕ್ತಿನೇ कौन कौन से कार्य करने का निश्चय किया ಅಂತ ಅದು ಕೂಡ ಇತ್ತು। ಅಲ್ಲೊಂದು 4 ಸಾಲುಗಳನ್ನು ಬರೆದ್ರೆ ಸಾಕು। ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ, ಖಂಡಿತವಾಗಿ ಒಳ್ಳೆಯ ಅಂಕಗಳು ಸಿಗ್ತವೆ। ಸಿಗ್ತೀನಿ, ಬೆಸ್ಟ್ ಆಫ್ ಲಕ್। ಸಂಜೆ 6 ಗಂಟೆ ಲೈವ್ ಕ್ಲಾಸಲ್ಲಿ।